ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವ ಆರ್ಕೆ ಗಾರ್ಡನಿಯಾ ಹೋಟೆಲ್ ಆವರಣದಲ್ಲಿ ಡಾಕ್ಟರ್ ಓವರ್ಸೀಸ್ ಸಂಸ್ಥೆಯ ವತಿಯಿಂದ ಪಿಯುಸಿ ಪರೀಕ್ಷೆಯ ನಂತರ ವೈದ್ಯಕೀಯ ತರಬೇತಿಗಳಿಗೆ ವಿದೇಶದಲ್ಲಿ ಸೇರ್ಪಡೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ವೈದ್ಯ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆನೇಕಲ್ ಕ್ಷೇತ್ರದ ಶಾಸಕರಾದ ವಿ ಶಿವಣ್ಣರವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ವೈದ್ಯ ಉತ್ಸವ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಇನ್ನು ಪ್ರಥಮ ಬಹುಮಾನ 5 ಲಕ್ಷ, ದ್ವಿತೀಯ ಬಹುಮಾನ 3 ಲಕ್ಷ ಮತ್ತು ತೃತೀಯ ಬಹುಮಾನ 2 ಲಕ್ಷ ನೀಡಿ ಗೌರವಿಸಲಾಯಿತು. ಇನ್ನು ಈ ವೇಳೆ ಡಾಕ್ಟರ್ ಓವರ್ಸೀಸ್ ಸಂಸ್ಥೆಯ ಮುಖ್ಯಸ್ಥರಾದ ಹರಿ ನರೇಂದ್ರರವರು ಮಾತನಾಡಿ, ಡಾಕ್ಟರ್ ಓವರ್ಸೀಸ್ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷವೂ ಸುಮಾರು 150 ವಿದ್ಯಾರ್ಥಿಗಳು ವೈದ್ಯಕೀಯ ತರಗತಿಗಳಿಗಾಗಿ ವಿದೇಶಕ್ಕೆ ತೆರಳುತ್ತಾರೆ. 6 ವರ್ಷಗಳ ಕಾಲ ವಿದ್ಯಾರ್ಥಿಗಳ ಜೊತೆ ಸಂಸ್ಥೆಯು ಅವರೊಂದಿಗಿದ್ದು ವಿದೇಶದಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು. ಉತ್ತಮ ಸೇವೆ ನೀಡುತ್ತಿರುವುದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯರು ಹೆಚ್ಚಾಗಬೇಕು. ಈ ನಿಟ್ಟಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಎಲ್ಲರಿಗೂ ವೈದ್ಯರಾಗುವ ಅವಕಾಶ ಸಿಗುವುದಿಲ್ಲ. ಹಾಗಾಗಿ ವಿದೇಶಗಳಲ್ಲಿ ಅವಲಂಬನೆ ಆಗಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ವಿಜಯಲಕ್ಷ್ಮಿ ದೇಶಮಾನೆ, ಆನೇಕಲ್ ಕ್ಷೇತ್ರದ ಶಾಸಕರಾದ ವಿ ಶಿವಣ್ಣರವರು, ಡಾಕ್ಟರ್ ಪ್ರಸನ್ನರಾಜ್, ಡಾಕ್ಟರ್ ಓವರ್ಸೀಸ್ ಸಂಸ್ಥೆಯ ಸಿಇಒ ಡಾಕ್ಟರ್ ಭಾಗ್ಯಶ್ರೀ ಹರಿ ಮತ್ತು ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು. ಪರ್ಚರ್ ಮತ್ತು ಸ್ಕಾಲರ್ಶಿಪ್ ಸೆರೆಮನಿ ಮಾಡ್ತಾ ಇರೋದು. ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅದು ಅಲ್ಲದೆ ಸೊ ಈ ದಿನ ನಮ್ಮೊಂದು ಒಕೇಶನ್, ಸ್ಪೆಷಲ್ ಒಕೇಶನ್ ಅಂತ ಹೇಳಬಲ್ಲ. ಏನಕ್ಕಂತ ಹೇಳಿದ್ರೆ ಈ ದಿನ ಅಬ್ರಾಡ್ ಹೋಗ್ತಾರೆ ಈ ಮಕ್ಕಳಿಗೆ ನಾವು ಪ್ರೀ ಡಿಪಾರ್ಚರ್ ಅಂದ್ರೆ ಒಂದು ಫೇರ್ವೆಲ್ ಪಾರ್ಟಿ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಜೊತೆಲಿ ಇಟ್ಕೊಂಡು ಮಕ್ಕಳಿಗೆ ಒಂದು ಫೇರ್ವೆಲ್ ಪಾರ್ಟಿ ಮಾಡಿ, ಅವ್ರು ಕೆಲವರು ತುಂಬಾ ಜನ ಮಕ್ಕಳು ತುಂಬಾ ಚೆನ್ನಾಗಿ ಓದಿದ್ದಾರೆ, ಅವ್ರು ಒಳ್ಳೆ ಅಕಾಡೆಮಿಕ್ಸ್ ಅಲ್ಲಿ ಮಾರ್ಕ್ಸ್ ತಗೊಂಡಿದ್ದಾರೆ, ಅವ್ರಿಗೆಲ್ಲ ಒಂದು ಸ್ಕಾಲರ್ಶಿಪ್ಸ್ ಕೊಡುವ ಅಂತ ಒಂದು ಕಾರ್ಯಕ್ರಮಕ್ಕೆ ಮಾಡ್ತಾ ಇರೋದ್ರಿಂದ ನಮ್ಗೆಲ್ಲರೂ ಖುಷಿ ಆಗ್ತಾ ಇದೆ. ಅಂಡ್ ಸ್ಟೂಡೆಂಟ್ಸ್ ಒಂದು ಕಡೆ ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಟ್ಬಿಡ್ತೀನಿ. ನಿಮ್ಮ ಪೇರೆಂಟ್ಸ್ ಹೇಳಿರ್ತಾರೆ, ನಿಮ್ಮ ಟೀಚರ್ಸ್ ಹೇಳ್ತಾರೆ, ಎಲ್ಲ ಸಜೆಷನ್ ಕೊಟ್ಟಿರ್ತಾರೆ. ಬಟ್ ನನ್ನ ಕಡೆಯಿಂದ ಒಂದು ಫ್ಯೂ ಸಜೆಷನ್ ಕೊಡ್ತೀನಿ ನಾನು. ಏನಂತ ಹೇಳಿದ್ರೆ, ಜೀವನದಲ್ಲಿ ನೀವೇನಾದ್ರೂ ಮುಂದೆ ಹೋಗ್ಬೇಕಂದ್ರೆ ಕೆಲವು ನಿಮ್ಮಲ್ಲಿ ನೀವು ಅಳವಡಿಸ್ಕೊಬೇಕಾಗುತ್ತೆ. ಸಿ, ಫಸ್ಟ್ ಆಫ್ ಆಲ್ ಐ congratulate one and all students over here for getting admissions in top government universities in abroad for your MBBS journey. So this is your first step towards becoming a globalized doctor. ಓಕೆ, ಸೊ ನೀವು ಗ್ಲೋಬಲೈಸ್ ಡಾಕ್ಟರ್ಸ್ ಅಂದ್ರೆ ವಿದೇಶಕ್ಕೆ ಹೋಗ್ತೀರಾ. ವಿದೇಶಕ್ಕೆ ಹೋದಾಗ ಸೊ ನಿಮ್ಮದೇ ಆದಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ವಾಲ್ವ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಥಿಂಗ್, ನಿಮ್ಮನ್ನ ನೀವು ರೆಪ್ರೆಸೆಂಟ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ವಿದೇಶಕ್ಕೆ ಹೋಗ್ತಾ ಇರ್ತೀರಾ. ಸೊ ವಿದೇಶಕ್ಕೆ ಹೋದಾಗ ನೀವು ಅಲ್ಲಿ ಒಂದು ಪರ್ಟಿಕ್ಯುಲರ್ ಕಂಟ್ರಿಗೆ ಹೋದಾಗ ಅಲ್ಲಿ ಹೊಸ ಕಲ್ಚರ್ ಇರುತ್ತೆ, ಹೊಸ ಕಂಟ್ರಿ ಇರುತ್ತೆ, ಹೊಸ ಕ್ಲೈಮೇಟ್ ಇರುತ್ತೆ. ಆ ಕಲ್ಚರ್ನ ನೀವು ರೆಸ್ಪೆಕ್ಟ್ ಮಾಡಿಕೊಂಡು ನಮ್ಮ ಕಲ್ಚರ್ನ ಉಳಿಸ್ಕೊಬೇಕಾಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಏನೇ ಒಂದು ತಪ್ಪು ಮಾಡಿದ್ರೆ ಬೀಯಿಂಗ್ ಎನ್ ಇಂಡಿಯನ್ ಸ್ಟೂಡೆಂಟ್ ಇಸ್ ಡನ್ ಲೈಕ್ ದಟ್ ಅಂತ ಹೇಳ್ತಾರೆ. ಸೊ ಅದರಿಂದ ಡೈರೆಕ್ಟ್ ಆಗಿ ನಿಮ್ಗೆ ಬೆರಳು ಬಂದ್ಬಿಟ್ಟು ದೇಶದ ಕಡೆ ಆಗುತ್ತೆ. ಸೊ ಅದರಿಂದ ನಿಮ್ಮ ಡಿಗ್ರಿ ಮಾಡುವ ಎಷ್ಟು ನಿಮ್ ಜವಾಬ್ದಾರಿ ಇರ್ತೋ ಅಷ್ಟೇ ಜವಾಬ್ದಾರಿ ನಮ್ಮ ದೇಶದ ಮಾನ ಮರ್ಯಾದೆ ಕಾಪಾಡೋದು ನಿಮ್ ಕೈಲಿರುತ್ತೆ. ನೀವೇನೇ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅದು ದೇಶಕ್ಕೆ ಪಾಯಿಂಟ್ ಔಟ್ ಆಗುತ್ತೆ. ಸೊ ನಿಮ್ಮನ್ನ ನೀವು ರೆಪ್ರೆಸೆಂಟ್ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ನೀವು ರೆಪ್ರೆಸೆಂಟ್ ಮಾಡ್ಕೊಳ್ಳೋದು ವಿಚಾರಕ್ಕೆ ಬಂದಾಗ, ಸೊ ಮೇಡಮ್ ಅವ್ರದ್ದು ಒಂದು ಬುಕ್ ರಿವೀಲ್ ಮಾಡಿದೆ. ಅದೇ ರೀತಿಯಲ್ಲಿ ನಾವು ತುಂಬಾ ಬುಕ್ಸ್ ಓದ್ತಾ ಇರ್ತೀನಿ. ಸೊ ಅದರಲ್ಲಿ ಒಂದು ವ್ಯಕ್ತಿಯ, ನಾನು ಯಾವಾಗಲೂ ಆ ವ್ಯಕ್ತಿಯ ಬುಕ್ ಓದುವಾಗ ಒಂದು ವಿಚಾರ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಅವರಲ್ಲಿ ಏನ್ ನನಗೆ ತುಂಬಾ ಇಷ್ಟ ಆಗಿದೆ, ಇವಾಗಲೂ ನನ್ನಲ್ಲಿ ಅದನ್ನ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀನಿ.
ಏನಂದ್ರೆ ಅವ್ರು ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಿದ್ರು. ಅವರು ಸ್ಕೂಲ್ ಡೇಸ್ ಇಂದ ಅವರು ಪೂರ್ತಿ ಅವ್ರ ಕೋರ್ಸ್ ಅವರು ಲೈಕ್ ಅವರು ಕೊನೆ ಉಸಿರಿರೋವರೆಗೂ ಅವರು ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ಕೊಂತ ಇದ್ರು. ಯಾವಾಗಲೂ ಐರನ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ರು. ಸ್ಕೂಲ್ಸ್ ಅಲ್ಲಿ 100 ವರ್ಷ ಹಿಂದೆ ತಗೊಂಡಾಗ ನಿಮಗೆ ಗೌರ್ಮೆಂಟ್ ಸ್ಕೂಲ್ಸ್ ಪರಿಸ್ಥಿತಿ ಯಾವ ತರ ಇತ್ತು ಅಂತ ಗೊತ್ತು. ಹಳೆ ಬಟ್ಟೆ ಹಾಕೊಂಡು ಅರ್ಧೋಗಿರೋ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರು. ಬಟ್ ಆದ್ರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆವಾಗಲೂ ಅವರು ಐರನ್ ಮಾಡ್ಕೊಂಡು ಬಟ್ಟೆ ಅವರು ಒಂದು ಸ್ಕೂಲ್ಗೆ ಹೋಗ್ತಾ ಇದ್ರು. ಅವ್ರು ಆ ತರ ಐರನ್ ಮಾಡ್ಕೊಂಡು ಐರನ್ ಬಾಕ್ಸ್ ಇರಲಿಲ್ಲ. ಬಟ್ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಚೆಂಬಲ್ಲಿ ಬಿಸಿ ನೀರು ಹಾಕ್ಬಿಟ್ಟು ಆ ಬಟ್ಟೆನ ಐರನ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ನೀವೇನಾದ್ರೂ ಮಾಡ್ಬೇಕಂತ ಇದ್ರೆ ನಿಮ್ಮಲ್ಲಿ ಆ ಛಲ ಇರಬೇಕು, ರೀಸನ್ಸ್ ಹೇಳ್ಬಾರ್ದು. ಓಕೆ, ಸೊ ಅದೇ ರೀತಿಯಲ್ಲಿ ನಿಮ್ಮೆಲ್ಲ ರೀತಿಯಲ್ಲಿ ಆ ವ್ಯಕ್ತಿಯು ಒಂದು ಲಾ ಮಾಡೋದಕ್ಕೆ UK ಹೋಗಿ USA ಹೋಗ್ಬಿಟ್ಟು ಅವರು PhD ಮಾಡ್ಕೊಂಡು ಅವ್ರು ಎಲ್ಲ ರೀತಿಯಲ್ಲಿ ಜ್ಞಾನವನ್ನು ತಗೊಂಡ್ಬಂದು ಇಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಮಾಡಿದ್ರು. ಅದೇ ಕಾನ್ಸ್ಟಿಟ್ಯೂಷನ್ ನೀವು ಕೂಡ ಇದ್ದೀವಿ. ಇನ್ನೊಂದಿದ್ರೆ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ರೂಟ್ಸ್ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗಬೇಡಿ. ನಿಮ್ಮ ರೂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕೆ ನಿಮ್ಮ ತಂದೆ ತಾಯಿ ಹುಟ್ಟಿದಾಗಿಂದ ಒಂದು ರೂಟ್ಸ್ ಅಂತ ನಿಮ್ಗೆ ಕೊಟ್ಟಿರ್ತಾರೆ, ಅದನ್ನ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗಬೇಡಿ. ಓಕೆ, ಸೊ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಅವರು ಸಮ್ಮೇಳನಕ್ಕೆ ಹೋದಾಗ ಯಾರೋ ಒಬ್ರು ಫಾರಿನ್ ಪರ್ಸನ್ ಬಂದು ಹೇಳ್ತಾರೆ, ಸರ್ ವೈಯರ್ ಡ್ರೆಸ್ ಈ ತರ ಡ್ರೆಸ್ ಅಪ್ ಹಾಕಿದ್ದೀರಾ, ಯಾವುದೋ ಒಂದು ಖಾದಿ ಡ್ರೆಸ್ ಹಾಕೊಂಡಿರ್ತಾರೆ, ಒಂದು ಜೆಂಟ್ಲ್ಮ್ಯಾನ್ ತರ ಇರಕ್ಕಾಗಲ್ವಾ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನ ದೇಶದಲ್ಲಿ ನೀನು ಹಾಕಿರೋ ಬಟ್ಟೆ ನೋಡ್ಬಿಟ್ಟು ನೀನು ಜೆಂಟ್ಲ್ಮ್ಯಾನ್ ಅಂತಾರೆ, ಆದ್ರೆ ನನ್ನ ದೇಶದಲ್ಲಿ ಒಂದು ವ್ಯಕ್ತಿಯ ಕ್ಯಾರೆಕ್ಟರಿಸ್ಟಿಕ್ ನೋಡಿ ಜೆಂಟ್ಲ್ಮ್ಯಾನ್ ಅಂತ ಹೇಳ್ತಾರೆ ಅಂದ್ಬಿಟ್ಟು. ಸೊ ಅದರಿಂದ ತಮಗಿರೋ ರೂಟ್ಸ್ ಅಂಡ್ ಕ್ಯಾರೆಕ್ಟರ್ಸ್ ಯಾವುದೇ ಕಾರಣಕ್ಕೂ ನೀವು ಮರೆಯಕ್ಕೆ ಹೋಗ್ಬೇಡಿ. ಅಂಡ್ ಕೊನೆಯದಾಗಿ ಇನ್ನೊಂದು ಮಾತಾಡ್ಬಿಡ್ತೀನಿ. ಸೊ ನೀವು ಜೀವನದಲ್ಲಿ ನೆಕ್ಸ್ಟ್ ಸಕ್ಸಸ್ ಆಗ್ಬೇಕಂದ್ರೆ 4 ವಿಚಾರಗಳು ನಾವು ಫಾಲೋ ಮಾಡಬೇಕಾಗತ್ತೆ. ಓಕೆ, ಒಂದು ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪದೋ ನಾಸ್ತಿ ಪಾತಕಂ ಮೌನೇನ ಕಲಂ ನಾಸ್ತಿ ಜಾಗರೂಪ ಭಯಂ ನಾಸ್ತಿ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಕೃಷಿ ಅಂತ ಹೇಳಿದ್ರೆ ಕೆಲಸ, ಡೂ ಯುವರ್ ಡ್ಯೂಟಿ, ದ ಡ್ಯೂಟಿ ವಿಲ್ ಗಿವ್ ಯು ದ ಫುಡ್. ಇಲ್ಲಿ ವೇದಿಕೆಯಲ್ಲಿ ಮಹಾನ್ ಭಾವರು ಅವ್ರು ಮಾಡಿರೋ ಹಾರ್ಡ್ ವರ್ಕ್ ಇಂದಾನೆ ಅವ್ರಿಗೆ ಇಲ್ಲಿ ಸಕ್ಸಸ್ ಸಿಕ್ಕಿರೋದು. ಸುಮ್ಮನೆ ಕುತ್ಕೊಂಡು ದೇವ್ರ ಮುಂದೆ ನನಗೆ ಏನಾದ್ರು ಆಶೀರ್ವಾದ ಮಾಡಿದ್ರೆ ಆಗೋದಿಲ್ಲ. ನೀನು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ. ಓಕೆ, ಸೊ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಿಮಗೆ ಜಪದೋ ನಾಸ್ತಿ ಪಾಪಿಕಂ. ಸೊ ಜಪ ತಪ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮ್ಮ ರೂಟ್ಸ್ ನೀವು ಮರೆಯಕ್ಕೆ ಹೋಗ್ಬೇಡಿ ಅಂತ ಆಲ್ರೆಡಿ ಹೇಳಿದೆ. ನಿಮ್ಮ ಕಲ್ಚರ್ಸ್ ಇರ್ಬೋದು, ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬೇಡಿ. ಮೇನ್ ಥಿಂಗ್ ಏನಂತ ಹೇಳಿದ್ರೆ ಇವಾಗ ಬೀಂಗ್ ಎ ಡಾಕ್ಟರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಯಾವುದೋ ಒಂದು ಎಮರ್ಜೆನ್ಸಿ ವಿಚಾರಕ್ಕೆ ಬಂದಾಗ ನೀವು ಯಾವುದೊಂದು ಹಾಸ್ಪಿಟಲ್ ಹೋಗ್ತೀರಾ, ಅಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಏನು ಹೇಳ್ತಾರೆ, ಸರ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಪ್ರಯತ್ನ ಬೀಳ್ತೀನಿ, ಮಿಕ್ಕಿದೆಲ್ಲ ದೇವ್ರು ಬಿಡ್ತೀನಿ ಅಂತ ಹೇಳ್ತಾರಲ್ಲ. ಸೊ ಅದರಿಂದ ಬೀಂಗ್ ಎ ಡಾಕ್ಟರ್ಸ್ ಇಟ್ಸ್ ವೆರಿ ಗುಡ್ ಟು ನಿಮ್ಗೆಲ್ಲರೂ ಪ್ರತಿಯೊಬ್ಬರು ಒಂದು ದೇವರನ್ನ ನಂಬಿಕೆ ಇಟ್ಕೊಬೇಕು. ಇವಾಗ ನಮ್ಗೆ ಇಲ್ಲಿ ನಾರಾಯಣ ಹೃದಯ ಗೊತ್ತು, ಬೊಮ್ಮಸಂದ್ರದಲ್ಲಿ ಇದೆ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಹಾಸ್ಪಿಟಲ್ ಮುಂದೆ ನೀವು ಹೋಗಿದ್ರೆ ಅಂತ ಹೇಳಿದ್ರೆ ಒಂದೇ ಟೂಮಲ್ಲಿ 4 ದೇವಸ್ಥಾನಗಳಿದೆ. ಈ ಕಡೆ ಯಾರು ಹೋಗಿದ್ರೆ ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ದಿಕ್ಕಿನಲ್ಲಿ ನಮ್ಗೆ ಹಿಂದೂ ದೇವಸ್ಥಾನ ಇದೆ, ಇನ್ನೊಂದು ಕಡೆ ನಿಮ್ಗೆ ಮಸೀದಿ ಇದೆ, ಇನ್ನೊಂದು ಕಡೆ ನಿಮ್ಗೆ ಚರ್ಚ್ ಇದೆ, ಇನ್ನೊಂದು ಕಡೆ ಸಿಖ್ರದಿದೆ. ಸೊ ಎಲ್ಲರೂ ಅಲ್ಲೇ ಹೋಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನೀವು ಬೆಳಗ್ಗೆಯಿಂದ ಸಾಯಂಕಾಲ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಒಂದೇ ಟೂಮಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಸೊ ಏನಂತಂದ್ರೆ ಒಂದೇ ಸೂಪರ್ ನ್ಯಾಚುರಲ್ ಪವರ್ ಇರೋದು. ನೀವು ಯಾವುದೇ ರೀತಿಯಲ್ಲಿ ನೀವು ಹೆಂಗೆ ನೀವು ಪ್ರಾರ್ಥನೆ ಮಾಡಿದ್ರು ಒಂದೇ ಸೂಪರ್ ನ್ಯಾಚುರಲ್ಗೆ ರೀಚ್ ಆಗುತ್ತೆ. ಓಕೆ, ಸೊ ನಾಮ ಹಲವು ದೈವ ಒಂದೇ. ಓಕೆ, ಸೊ ಧರ್ಮ ಯಾವುದೇ ಇರ್ಬೋದು, ಬಟ್ ಅದೊಂದು ಹೋಗಿ ರೀಚ್ ಆಗೋದು ನಮ್ಗೆ ಒಂದೇ ಸೂಪರ್ ನ್ಯಾಚುರಲ್ ಪವರ್ಗೆ. ಸೊ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರ್ವತ ಹೇಳಿದಾನೆ. ಸೊ ಓಕೆ, ಸೊ ಅದರಿಂದ ಬೀಂಗ್ ಎ ಡಾಕ್ಟರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿಲೀವ್ ಇನ್ ಗಾಡ್. ಆಯ್ತಾ, ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಮ್ಮ ದೇಹದಲ್ಲಿ ಆಕ್ಚುಲಿ ಬೀಂಗ್ ಎ ಡಾಕ್ಟರ್ಸ್ ಆಗಿ ಇಲ್ಲಿರೋದ್ರಿಂದ ನಮ್ಮ ದೇಹದಲ್ಲಿ 5 ಅಡಿ 6 ಅಡಿ ದೇಹದಲ್ಲಿ ನರ್ವ್ ಸಿಸ್ಟಮ್ಸ್ ಅಂತ ಇರುತ್ತಲ್ವಾ, ಈ ನರ್ವ್ ಸಿಸ್ಟಮ್ಸ್ನ ತೆಗೆದುಬಿಟ್ಟು ಲೈನಾಗಿ ನಾವು ಜೋಡಿಸಿದ್ದೀವಿ ಅಂತ ಹೇಳಿದ್ರೆ 72 ಕಿಲೋಮೀಟರ್ ಹೋಗುತ್ತೆ. ಗೊತ್ತಾ ನಿಮಗೆ? 72 ಕಿಲೋಮೀಟರ್ಸ್ ಹೋಗುತ್ತೆ. ಅಂದ್ರೆ ಈ 5 ಅಡಿ 6 ಅಡಿ ದೇಹದಲ್ಲಿ ಒಂದು 72 ಕಿಲೋಮೀಟರ್ ಅಂತ ಉದ್ದ ಇರುವಂತ ಒಂದು ನರ್ವ್ ಸಿಸ್ಟಮ್ಸ್ ಇದೆಯಾ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಭಗವಂತ ಇದ್ದಾನೆ. ಯಾರೋ ಒಬ್ರು ಬಂದ್ಬಿಟ್ಟು ಅಲ್ಲಿ ನಿಮ್ಗೆ ಗೊತ್ತಿರೋ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಮೀರು ಒಂದಿದೆ. ಸೊ ಅದರಿಂದ ಪ್ರತಿಯೊಬ್ಬರು ಮೇಕ್ ಶೋರ್ ಆ ದೈವವನ್ನು ನಂಬಿ ನೀವೇನೋ ಒಂದು ಬುಕ್ಸ್ ಓದಬೇಕು, ನೀವೇನೋ ಒಂದು ಆಪರೇಷನ್ ಮಾಡಬೇಕು, ದೇವ್ರಿಗೆ ಉಪ್ಸಿಟ್ಟು ಮಾಡಿದ್ದೀರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ಮೌನೇನ ಕಲಹಂ ನಾಸ್ತಿ. ನೀವು ಎಷ್ಟು ಸೈಲೆನ್ಸ್ ಆಗಿರ್ತೀರೋ ಅಷ್ಟು ನೀವು ಸಕ್ಸಸ್ ಸಿಗುತ್ತೆ. ಏನಂತ ಹೇಳಿದ್ರೆ ಮೌನ. ಇವಾಗ ಡಾಕ್ಟರ್ಸ್ ಹೋಗಿ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ನೀವು ಎಷ್ಟು ಸೈಲೆಂಟ್ ಆಗಿರ್ತಾರೋ ನಿಮಗೆ ಲಿಸನಿಂಗ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ನೀವು ಫಸ್ಟ್ ಪೇಷನ್ಸ್ ಎಲ್ಲ ಕೇಳಬೇಕಾಗುತ್ತೆ, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ದೆನ್ ಯು ಕ್ಯಾನ್ ಜಸ್ಟ್ ಟ್ರೀಟ್ ದೆಮ್ ಪ್ರಾಪರ್ಲಿ. ಸೊ ಅದರಿಂದ ಮೌನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟು ಸೈಲೆಂಟ್ ಆಗಿರ್ತಾರೋ ನಿಮ್ಮ ಘನತೆ ಗೌರವ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಫೈನಲ್ ಆಗಿ ಬಂದ್ಬಿಟ್ಟು ಜಾಗರೂಪ ಭಯಂ ನಾಸ್ತಿ. ಜಾಗ್ರತೆಯಿಂದ ಇರಬೇಕಾಗತ್ತೆ. ನೀವು ಒಂದು ಸರ್ಜರಿ ಮಾಡ್ತೀರಾ, ಪ್ರತಿಯೊಂದು ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಸೊ ಅದರಿಂದ ಜಾಗ್ರತೆಯಿಂದ ನೀವು ಇರಬೇಕಾಗತ್ತೆ. ನೀವು ಎಷ್ಟು ಜಾಗ್ರತೆಯಿಂದ ಇರ್ತೀರೋ ಪ್ರತಿಯೊಂದು ನಿಮಗೆ ದಟ್ ವಿಲ್ ಬಿ ಅ ಸ್ಟೆಪ್ಪಿಂಗ್ ಸ್ಟೋನ್. ಓಕೆ, ಆ್ಯಂಡ್ ಫೈನಲ್ ಆಗಿ ನಮಗೆ ಸ್ಟೂಡೆಂಟ್ಸ್ಗೆ ಒಂದು ಸಜೆಷನ್ ಕೊಟ್ಟೆ. ನಮ್ಮಲ್ಲಿರೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಲಾಸ್ಟ್ ಒಂದು ಸಜೆಷನ್ ಕೊಡ್ತೀನಿ. ನಾವು ಒಂದು ವಿಚಾರದಲ್ಲಿ ಜಾಗೃತಿ ಇರೋಣ. ಏನಂತ ಹೇಳಿದ್ರೆ ಡಾಕ್ಟರು ಮತ್ತೆ ದೇವರು ಇವರಿಬ್ಬರು ವಿಚಾರದಲ್ಲಿ ನಾವು ಜಾಗೃತಿ ಆಗಿರೋಣ. ಏನಕ್ಕಂತ ಹೇಳಿದ್ರೆ ಡಾಕ್ಟರ್ ಏನಾದರೂ ಕೋಪ ಮಾಡ್ಕೊಂಡ್ರೆ
ದೇವ್ರ ಏನಾದ್ರು ಪಾಪ ಮಾಡ್ಕೊಂಡ್ರೆ ಡಾಕ್ಟರ್ ಹತ್ರ ಕಳಿಸ್ತಾನೆ, ಡಾಕ್ಟರ್ ಏನಾದ್ರು ಪಾಪ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ದೇವ್ರ ಹತ್ರ ಕಳಿಸ್ತಾರೆ. ಸೊ ಅದರಿಂದ ನಾವು ನೀವೆಲ್ಲರೂ ಡಾಕ್ಟ್ರು ಮತ್ತೆ ದೇವ್ರ ಹತ್ರ ಹುಷಾರಾಗಿರೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ನರೇಂದ್ರ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ತಮ್ಮ ಕರ್ತವ್ಯ ಏನು, ನಾವು ಯಾವ ರೀತಿಯಾಗಿ ನಡ್ಕೋಬೇಕು, ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದು. ಇವತ್ತು ನಾವೆಲ್ಲರೂ ಕೂಡ ತುಂಬ ಕಷ್ಟದಿಂದ ಬಂದಿರ್ತಕ್ಕಂಥವ್ರು. ನಾವು ಶಾಲೆಗೆ ಹೋಗಿ, ನಾವೆಲ್ಲ ಕನ್ನಡ ಮೀಡಿಯಮ್ ಓದಿದವರು, ನಾವು ಶಾಲೆಗೆ ಹೋಗಿ ಬಂದರೆ ಸಾಯಂಕಾಲ ತುಂಬ ಹೊಟ್ಟೆ ಹಸುವಿನಿಂದ ಊಟ ಇಲ್ದಿರ ಏನು ಮಾಡ್ತಾಯಿದ್ವಿ ಅಂದರೆ ತೋಟಗಳ ಕಡೆ ಹೋಗ್ತಾಯಿದ್ವಿ. ಚೇಪೆಕಾಯಿ, ಸೌತೆಕಾಯಿ, ಅದು ಇದು ಟೊಮೊಟೊ ಅದು ಇದು ತಿನ್ನೋಕ್ಕೆ. ಅಂದರೆ ನಾವು ಈ ಥರ ಆಗ್ತೀವಂತ ನಮ್ಮ ಕನಸು ಮನಸ್ಸಲ್ಲಿ ತಿಳ್ಕೊಂಡಿರಲಿಲ್ಲ. ಆದರೆ ಇವತ್ತು ನರೇಂದ್ರ ಅವರು ಹೇಳ್ದಂಗೆ ನಮ್ಮ ದೇವರು ಮೇಲ್ಗಡೆ ಇರ್ತಕ್ಕಂಥ ಒಂದು ಶಕ್ತಿ ನಮಗೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟು ಇವತ್ತು ನಾವು ಕೂಡ ಒಂದು ಜನಸಾಮಾನ್ಯರಲ್ಲಿ ಗುರುತಿಸ್ಕೊಳ್ಳುವಂಥ ಒಂದು ವ್ಯಕ್ತಿಗಳಾಗಿದ್ದೀವಿ. ಅಂದರೆ ಅದು ದೇವರು ಮತ್ತು ಜನರ ಒಂದು ಸಹಕಾರದಿಂದ, ನಮ್ಮ ಒಂದು ವೈಯಕ್ತಿಕವಾಗಿ ಏನೂ ಇರೋದಿಲ್ಲ. ಇವತ್ತು ತಾವೆಲ್ಲರೂ ಕೂಡ MBBS ಮಾಡಲಿಕ್ಕೆ ಅಬ್ರಾಡ್ಗೆ ಹೋಗ್ತಾ ಇದ್ದಾರೆ. ಅದು ಎಷ್ಟು ಕಷ್ಟಪಟ್ಟು MBBS ಲೆವೆಲ್ಗೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಸಾಕಿ ಸಲಹಿ ನಿಮ್ಮನ್ನು ಈ ಹಂತಕ್ಕೆ ತಂದಿದ್ದಾರೆ. ಅವರು ಏನು ಗುರಿ ಅವರ ಮನಸ್ಸಲ್ಲಿ ಏನಿರ್ತದೆ ಅಂದರೆ ನನ್ನ ಮಕ್ಕಳು ಹಂಗಾಗಬೇಕು, ಹಿಂಗಾಗಬೇಕು, ಈ ಥರ ಆಗಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡಿ ತುಂಬ ಕಷ್ಟಪಟ್ಟು ನಿಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಮೊದಲನೇದಾಗಿ ತಾವು ಮಾಡುವಂಥ ಒಂದು ಕೆಲಸ ಏನಂತ ಹೇಳಿದ್ರೆ, ನಾವು ಇತ್ತೀಚಿನ ದಿನಗಳನ್ನು ನೋಡ್ತಾ ಇದ್ದೇವೆ, ತುಂಬ ಎಜುಕೇಟೆಡ್ಸನ್ನೇ ಇವತ್ತು ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಡುವಂಥ ಒಂದು ವ್ಯವಸ್ಥೆ ಇವತ್ತು ಜಾಸ್ತಿ ನಡೀತಾ ಇದೆ. ಡಿಗ್ರಿ ಮಾಡಿರ್ತಾರೆ, ಡಿಗ್ರಿ ಎಲ್ಲಿಂದ ಮಾಡಿದ್ರು ಅನ್ನೋಂಥದ್ದು ಮರ್ತೋಗ್ತಾರೆ. ಆದರೆ ಡಿಗ್ರಿ ಮಾಡಿದ್ದಾದಮೇಲೆ ಅವ್ರ ಕೆಲಸ ಸಿಕ್ಕಿದಾದಮೇಲೆ ತಂದೆ ತಾಯಿಗಳು ಅವರು ಕೂಲಿ ಮಾಡಿ ನಾಲಿ ಮಾಡಿ ಮತ್ತು ಅವರು ದುಡಿದು ತಮ್ಮನ್ನು ಈ ಮಟ್ಟಕ್ಕೆ ತಂದಿರ್ತಾರೆ. ಆದರೆ ಅದೆಲ್ಲನೂ ಕೂಡ ಮರ್ತೋಗ್ಬಿಟ್ಟು ಮುಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಒಂದು ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಡೀತಾ ಇದೆ. ತುಂಬ ನೋವಿನ ಸಂಗತಿ. ಆದರೆ ಯಾರಿವತ್ತು ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಒಂದು ನಮ್ಮ ಪ್ರಜೆಗಳಿದ್ದಾರೆ, ಅವರು ಕೂಡ ರುದ್ರಾಗ್ತಾರೆ, ಮುಂದಿನ ದಿನಗಳಲ್ಲಿ ಅವರು ರುದ್ರಾಗ್ತಾರೆ ಅನ್ನುವಂಥ ಒಂದು ಚಿಂತನೆ ಅವ್ರ ಮೈಂಡ್ಸಲ್ಲಿ ಬರ್ತಾ ಇಲ್ಲ. ಅವ್ರ ಮಕ್ಕಳು ಕೂಡ ಅದೇ ಥರ ಮಾಡ್ತಾರೆ. ಆ ರೀತಿಯಾಗಿ ಆಗಬಾರ್ದು. ಯಾಕಂದರೆ ಮೊದಲನೇದಾಗಿ ನಾವು ತಂದೆ ತಾಯಿಗಳಿಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡೋದ್ರ ಮುಖಾಂತರ ಅವರು ನಮ್ಮನ್ನು ಏನು ಸಾಕಿ ಸಲಹೆ ಈ ಮಟ್ಟಕ್ಕೆ ತಂದಿದ್ದಾರೆ, ಮೊದಲನೇದಾಗಿ ಅವರಿಗೆ ಹೆಚ್ಚಿನ ಒಂದು ಗೌರವ ಮತ್ತು ಅವರು ರುದ್ರಾದಂಥ ಸಂದರ್ಭದಲ್ಲಿ ನೀವು ಊರ್ಗೋಲಾಗಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ಇವತ್ತು ನೀವು MBBS ಮಾಡಲಿಕ್ಕೆ ಇವತ್ತು ಅಬ್ರಾಡ್ಗೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗೆ ತಾವೆಲ್ಲರೂ ಕೂಡ ಹೋಗ್ತಾ ಇದ್ದೀರಾ. ತಾವು ಇವತ್ತು ನಮ್ಮ ನರೇಂದ್ರ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮೊದಲನೇದಾಗಿ ನೀವು ಯಾರೋ ಒಬ್ಬರು ಒಂದು ಸಣ್ಣ ತಪ್ಪು ಮಾಡಿದಾಗ ಅವನು ಇಂಡಿಯಾದವನು ಅಂತೇಳಿ ಅವ್ರನ್ನ ಟೀಕೆ ಮಾಡುವಂಥದ್ದು ಆಗ್ತದೆ. ಅಲ್ಲಿ ನೀವು ಹೋಗಿರ್ತಕ್ಕಂಥದ್ದು ವಿದ್ಯಾಭ್ಯಾಸವನ್ನು MBBS ಮಾಡಬೇಕು. ನಾವು ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ, ನಮ್ಮ ತಂದೆ ತಾಯಿಗಳಿಗೆ, ನಾವು ಹುಟ್ಟಿರ್ತಕ್ಕಂಥ ಊರಿಗೆ ಹೆಸರನ್ನು ತರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹೋಗಿರ್ತೀರ. ಯಾವುದೇ ಒಂದು ಕೆಲಸ ಮಾಡಬೇಕಂತ ಹೇಳಿದ್ರೆ ನಾವು ಮೊದಲನೇದಾಗಿ ಛಲ. ನೀವು ಛಲದಿಂದ ಏನು ಬೇಕಾದ್ರೂ ಮಾಡ್ಬೋದು. ಯಾವುದು ಕೂಡ ಅಸಾಧ್ಯ ಅನ್ನುವಂಥ ಒಂದು ಪದ ಮನುಷ್ಯನ ಜೀವನದಲ್ಲಿ ಯಾವುದೂ ಇಲ್ಲ. ಅಸಾಧ್ಯ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಸಾವನ್ನ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದೊಂದೇ ಅಸಾಧ್ಯ. ಇನ್ನೆಲ್ಲನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಶಕ್ತಿ ಮನುಷ್ಯನಲ್ಲಿದೆ. ಆ ಒಂದು ಶಕ್ತಿನ ತಾವು ಉಪಯೋಗಿಸ್ಕೊಂಡು ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಾ ಅದನ್ನು ಚಾಚು ತಪ್ಪದೆ ಚಾಲೆಂಜ್ ತಗೊಂಡು ತಾವು ಇಟ್ಟಿರ್ತಕ್ಕಂಥ ಗುರಿಯನ್ನು ಮುಗಿಸುವಂಥದ್ದು ನಿಮ್ಮ ಜವಾಬ್ದಾರಿ ಇರ್ತದೆ. ಅದರಲ್ಲಿ ಅಡೆತಡೆಗಳು ಬರ್ತವೆ, ಕಷ್ಟ ಬರ್ತದೆ. ನಾನು ತುಂಬ ನೋಡಿದ್ದೀನಿ. ಎಷ್ಟೋ ಜನ ನಮ್ಮ ದಿನನಿತ್ಯ ಬರ್ತಾ ಇರ್ತಾರೆ, ನಮ್ಮ ಮಕ್ಳಿಗೆ ಫೀಸ್ ಕಟ್ಟೋದಕ್ಕೆ ಕಾಸಿಲ್ಲ, ಮತ್ತು ನಮ್ಮ ಮಕ್ಳಿಗೆ ಬುಕ್ ಇಲ್ಲ, ಬಟ್ಟೆ ಇಲ್ಲ, ಅದಿಲ್ಲ, ಇದೆ ದಿನನಿತ್ಯ ನೋಡ್ತಾ ಇರ್ತೀವಿ ನಾವು. ಅಂಥ ಒಂದು ಸಮಸ್ಯೆಗಳನ್ನು ಹೊತ್ತು ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ. ಮತ್ತು ಮಕ್ಕಳು ಕೂಡ ಸರ್ ನಾನು ಈ ಥರ ಓದ್ತಾ ಇದ್ದೀನಿ, PUC ಓದ್ತಾ ಇದ್ದೀನಿ, ನನಗೆ ಫೀಸ್ ಕಟ್ಟಲಿಕ್ಕೆ ಕಾಸಿಲ್ಲ, ಮತ್ತು ನನಗೆ ಬುಕ್ಸ್ ಇಲ್ಲ, ನಾನು ಹಾಸ್ಟೆಲ್ಗೆ ಸೇರ್ಕೋಬೇಕು, ಅಲ್ಲಿ ಇಲ್ಲಿ ಅಂದರೆ ಆ ಥರ ಎಷ್ಟು ಕಷ್ಟ ಇರ್ತದೆ ಒಂದು ವ್ಯವಸ್ಥೆ ನಾವು ಮುಂದೆ ಬರಲಿಕ್ಕೆ ಅಂತೇಳಿ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಿಷ್ಠೆ, ನಿಯತ್ತು, ಪ್ರಾಮಾಣಿಕತೆ ಮತ್ತು ಕಷ್ಟ ಅಂದರೆ ಕಷ್ಟಪಡುವಂಥದ್ದು, ಆ ಒಂದು 4 ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಿಷ್ಠೆಯಿಂದ ನಿಯತ್ತಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ರೆ ದೇವರು ಯಾರು ಕೈ ಹಿಡಿದಿಲ್ಲ ಅಂದರೂ ಕೂಡ ನಮ್ಮ ದೇವರು ಕೈ ಹಿಡಿತಾನೆ. ಅದನ್ನು ತಾವು ಅರ್ಥ ಮಾಡ್ಕೋಬೇಕು.
ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮ ಒಂದು ಜೀವನದ ಮುಂದಿನ ಗುರಿಯನ್ನು ಸಾಧಿಸುವಂಥದ್ದಕ್ಕೆ ತಾವೆಲ್ಲರೂ ಕೂಡ ಹೋಗಬೇಕು. ನಾನು ಕೂಡ ಎಷ್ಟೋ ಜನ ಬರ್ತಾರೆ, ಪಾಪ MBBS ಮಾಡಬೇಕು ಸರ್, ಇಂಜಿನಿಯರಿಂಗ್ ಮಾಡಬೇಕು, ನನಗೆ ತುಂಬ ಕಷ್ಟ, ನನಗೆ ಲೋನ್ ಕೊಡಿಸಿ, ಇದರಲ್ಲಿ ಬ್ಯಾಂಕಲ್ಲಿ ಲೋನ್ ಕೊಡಿಸಿ, ಇಲ್ಲ ಸರ್ಕಾರದಿಂದ ನಮಗೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಡಿಸಿ ಅಂತೇಳಿ ಎಷ್ಟೋ ಜನ ಬರ್ತಾ ಇರ್ತಾರೆ. ಆದರೆ ಈ ಥರ ನಮ್ಮ ನರೇಂದ್ರ ಅವರು ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಅಬ್ರಾಡಲ್ಲಿ ನಮ್ಮ ಥರನೇ ಎಲ್ಲ ಮಕ್ಕಳು ಕೂಡ ಓದಲಿ, MBBS ಮಾಡಲಿ, ಮತ್ತು ಈ ದೇಶಕ್ಕೆ ಹೆಚ್ಚಿನ ರೀತಿಯ ಸೇವೆಯನ್ನು ಮಾಡಲಿ ಅನ್ನುವಂಥ ಉದ್ದೇಶದಿಂದ ಪಾಪ ಅವರಿಗೆ ಸಹಕಾರವನ್ನು, ಅವರಿಗೆ ರೋಟು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನಾವು ಬೆಂಗಳೂರಿಗೆ ಹೋದ್ರೇ ಯಾವ ಊರಲ್ಲಿದ್ದೀವಿ, ಎಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ ನಮಗೆ. ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅಂಥದನ್ನು ಇವತ್ತು ಬೇರೆ ದೇಶಕ್ಕೆ ಕಳಿಸಿ ಅಲ್ಲಿ ಅವರಿಗೆ ರೋಟ್ ಈ ಥರ ಮಾಡಿ ಆ ಥರ ಮಾಡಿ ಅಂತೇಳಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಡೈರೆಕ್ಷನ್ ಕೊಟ್ಟು, ಮತ್ತೆ ಅದ್ರ ಜೊತೆಯಲ್ಲಿ ಸಹಕಾರವನ್ನು, ಹಣದ ಸಹಕಾರವನ್ನು ಕೊಡುವಂಥದ್ದು. ಎಷ್ಟೋ ಜನ ಇವತ್ತು ನಮ್ಮ ಕಣ್ಣು ಮುಂದೆ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಹೊಂದಿರ್ತಕ್ಕಂಥ ಈ ಸಮಾಜದಲ್ಲಿ ದುಡಿದು ಎಷ್ಟೋ ಲಕ್ಷಾಂತರ ಕೋಟಿ ಇಟ್ಕೊಂಡಿರ್ತಕ್ಕಂಥವ್ರು ಅವರೇನೇನು ಕೂಡ ಲೆವೆಲ್ ಆಗಿ ಅವರು ರಾಜರ ರೀತಿಯಲ್ಲಿ ಜೀವನ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ. ಆದರೆ ಇಂಥ ಮನೋಭಾವ ಬಂದಿರಲ್ಲ. ನಾವು ಇನ್ನೊಬ್ರಿಗೆ ಸಹಾಯ ಮಾಡಬೇಕು, ಅವರು ನಮ್ಮಿಂದ ಇನ್ನೊಬ್ಬರು ಒಂದಷ್ಟು ಜನ ಬದುಕಬೇಕು, ಮತ್ತು ಅವರು ಕೂಡ ಜೀವನದಲ್ಲಿ ಒಳ್ಳೆಯ ಹೆಸರನ್ನು ಪಡಿಬೇಕು, ಅವರು ವಿದ್ಯಾವಂತರಾಗಬೇಕು ಅನ್ನುವಂಥ ಒಂದು ಹೆಸರನ್ನ ಇಟ್ಕೊಂಡು ಈ ಒಂದು ರೀತಿಯಾಗಿ ಡೈರೆಕ್ಷನ್ ಕೊಟ್ಟು ಅವರನ್ನು MBBS ಮಾಡಬೇಕು ಅಂತೇಳಿ ಅವರಿಗೆ ಫೀಸ್ ಸಮೇತ ಕಟ್ಟಿ ಮಾಡುವಂಥದ್ದು ಇದೆಯಲ್ಲ. ಇವತ್ತು ನಾನು ಹೇಳ್ತೀನಿ, ಎಷ್ಟೋ ಜನ ಇದ್ದಾರೆ ಇವತ್ತು. ನಮ್ಮ ಕಿರಣ್ ಮಜುಮ್ದಾರ್ ಇರ್ಬೋದು, ನಮ್ಮ ಬೇರೆ ಬೇರೆ ರೀತಿಯಾಗಿ ಇವತ್ತು ಹಣವಂತರು ಸುಮಾರು ಜನ ಇದ್ದಾರೆ. ಅವ್ರ ಹೆಸರುಗಳು ಹೇಳ್ತಾ ಹೋದ್ರೆ ತುಂಬ ಜನ ಇದ್ದಾರೆ. ಆದರೆ ಅವ್ರು ಯಾರು ಕೂಡ ಸಣ್ಣ ಸಣ್ಣದಾಗಿ ಏನು ತೋರ್ಪಡಿಸ್ಕೊಳ್ಳೋಕ್ಕೋಸ್ಕರ ಏನು ನಾನಿಂಥವು ಏನೋ ಮಾಡ್ತಾ ಇದ್ದೀನಿ ಅಂತೇಳಿ ಅದನ್ನು ಮಾಧ್ಯಮದ ಮುಖಾಂತರ ತೋರ್ಪಡಿಸ್ಕೊಳ್ಳೋಕೆ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಅವರ ಒಂದು ಸಣ್ಣ ಸಂಸ್ಥೆಯಿಂದ ಈ ರೀತಿಯಾಗಿ ಫೀಸ್ ಕಟ್ಟಿ ಮತ್ತು ಅವರಿಗೆ ಡೈರೆಕ್ಷನ್ ಕೊಟ್ಟು ಅವರು MBBS ಮಾಡಲಿ ಅನ್ನುವಂಥ ಒಂದು ದೊಡ್ಡ ಗುಣವನ್ನು ಮಾಡಿದಾರಲ್ಲ ನರೇಂದ್ರ ಕುಮಾರ್ ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಮುಂದುವರಿಯಲಿ. ಇದೇ ರೀತಿಯಾಗಿ ಅವ್ರ ಕಡೆಯಿಂದ ಎಲ್ಲ ರೀತಿಯಲ್ಲೂ ಕೂಡ ಮಕ್ಕಳು MBBS ಮಾಡ್ಕೊಂಬಂದು ಮುಂದೆ ನಾನು ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. MBBS ಮುಗಿಸಿದ ತಕ್ಷಣಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ನೋಡ್ತಾರೆ. ನಮ್ಮ MBBS ಸ್ಟೂಡೆಂಟ್ಸ್ ತುಂಬ ಜನ ಪಾಸ್ ಆಗಿರ್ತಕ್ಕಂಥವ್ರು ಏನಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ, ಮತ್ತು ಒಂದು ಆಪರೇಷನ್ ಮಾಡಿದ್ರೆ ಅವ್ರಿಗೆ ಜಾಸ್ತಿ ದುಡ್ಡು ಸಿಗುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ನಾವೇನು ಅಲ್ಲೇನು ಸಿಗೋದಿಲ್ಲ ಅನ್ನುವಂಥ ಒಂದು ಚಿಂತನೆ ಇಟ್ಕೊಂಡಿರ್ತಾರೆ. ಮೊದಲನೇದಾಗಿ ನಾವು ಬಂದಿರತಕ್ಕಂಥ ದಾರಿ, ನರೇಂದ್ರ ಹೇಳ್ತಾ ಇದ್ರು, ನಾವು ಬಂದಿರತಕ್ಕಂಥ ದಾರಿನ ಯಾವತ್ತೂ ಮರಿಬಾರ್ದು. ನಾವು ಬಂದಿರತಕ್ಕಂಥದ್ದು ಬಡತನದಿಂದ ಬಂದು ಇವತ್ತು ಆ ಒಂದು ಹುದ್ದೆಯನ್ನು ಅಲಂಕರಿಸಿರ್ತೀವಿ, MBBS ಮಾಡಿರ್ತೀವಿ. ಅದನ್ನು ನಾವು ಹಿಂದೆ ಮರಿದಿರ ಮತ್ತು ಅದನ್ನು ಸೇವೆಯನ್ನು ಪ್ರಾಮಾಣಿಕವಾಗಿ ನಿಮ್ಮನ್ನು ನಂಬಿ ಬರ್ತಾರೆ. ಒಬ್ಬ ಪೇಷಂಟ್ಸು ಇವತ್ತು ಹೇಳೋದಂಗೆ ಪೇಷಂಟ್ ಅಂತ ಹೇಳಿದ್ರೆ ಡಾಕ್ಟರ್ ಅಂತ ಹೇಳಿದ್ರೆ ದೇವರಪ್ಪ, ಅವ್ರು ನಮ್ಮನ್ನು ಕಾಪಾಡ್ತಾರೆ, ನನ್ನ ಪ್ರಾಣ ಹೋಗ್ತಾ ಇದೆ ಅಂತೇಳಿ ನಂಬಿಕೆಯಿಂದ ಬರ್ತಾರೆ. ಆ ನಂಬಿಕೆಯಿಂದ ಬರುವಂಥ ಸಂದರ್ಭದಲ್ಲಿ ನೀವು ಅವರಿಗೆ ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಏನು ಗೊತ್ತಾ, ಒಬ್ಬ ಪೇಷಂಟು ಒಬ್ಬ ಡಾಕ್ಟರ್ ಹತ್ರ ಹೋದಾಗ ಅವ್ರನ್ನ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸಿ, ಅರ್ಧ ಕಾಯಿಲೆ ಅಲ್ಲೇ ಮೇಲೆ ಆಗ್ಬಿಡ್ಬೇಕು ಅವರಿಗೆ. ಆ ರೀತಿಯಾಗಿ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸಿ ಅವರನ್ನು ಚೆನ್ನಾಗಿ ಆರೈಕೆ ಮಾಡಿಬಿಟ್ರೆ ಅದರಲ್ಲಿ ಅರ್ಧ ಕಾಯಿಲೆ ಮೇಲೆ ಆಗ್ಬಿಡ್ತಿತ್ತು. ಅವ್ರು ಏನೋ ಅಂತ ಧೈರ್ಯ ಬಂದ್ಬಿಡ್ತದೆ ಪೇಷಂಟ್ಗೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆನ ತಾವು ಮೈಗೂಡಿಸ್ಕೋಬೇಕು. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ನರೇಂದ್ರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತು ವಿಜಯಲಕ್ಷ್ಮಿ ದೇಶಪಾಂಡೆಯವರು ನಮ್ಮ ಏನು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಅಂದರೆ ನಾನು 8ನೇ ಕ್ಲಾಸಲ್ಲಿದ್ದಾಗ ಅವ್ರು MBBS ಮುಗಿಸಿರೋದು. ನಾನು ಹೇಳ್ತಾ ಇದ್ದೆ ಮೇಡಮ್ ಅವರಿಗೆ. ಅಂದರೆ ಅವತ್ತಿಂದ ಇಷ್ಟವರೆಗೂ ಕೂಡ ಬಡತನದಿಂದ ಬಂದು ಇಂಥ ಒಂದು ಸೇವೆಯನ್ನು ಮಾಡಿ ಪದ್ಮಶ್ರೀ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಎಷ್ಟು ಜನಗಳು ಎಷ್ಟು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರು ಕೆಲಸ ಮಾಡಿರಬೇಕು. ಆ ರೀತಿಯಾಗಿ ನೀವು ಆಗಬೇಕು. ಇವ್ರು ಕುಂಡಿಸಿರೋ ಸುಮ್ಮನೆ ಅಲ್ಲ. ಇವರು ನಮ್ಮ ಪ್ರಸನ್ನ ರಾಜ್ರವ್ರನ್ನ ಮತ್ತು ನಮ್ಮ ಮೇಡಮ್ ಅವರು ಕುಂಡಿಸಿರೋ ಸುಮ್ಮನೆ ಅಲ್ಲ. ನಿಮ್ಮ ಜೀವನದಲ್ಲಿ ಅವ್ರ ಥರ ನೀವು ಆಗಬೇಕು, ಗೊತ್ತಾಯ್ತಲ್ಲ, ಅದೇ ಥರ ನೀವು ಆಗಬೇಕು ಅಂತೇಳಿ ಅವರನ್ನು ಕೊಂಡಿಸಿದ್ದಾರೆ. ಅವರು ಹೇಳುವಂಥ ಮಾತನ್ನು ಕೇಳಿ ನೀವು ಜೀವನದಲ್ಲಿ ಮುಂದೆ ಬರುವಂಥ ಒಂದು ಕೆಲಸ ಆಗಲಿ ಅಂತೇಳಿ ಹೇಳ್ತಾ, ಇವತ್ತು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಫಾರಿನ್ಗೆ ಹೋಗಿ MBBS ಮಾಡುವಂಥ ವಿದ್ಯಾರ್ಥಿಗಳು ತಾವೆಲ್ಲರೂ ಏನಿದ್ದೀರಿ, ನಿಮಗೆ ಶುಭ ಆಗಲಿ.
ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗಲಿ, ವಿಶೇಷವಾಗಿ ನಿಮ್ಮ ತಂದೆ ತಾಯಿ ಗೌರವ ತರುವಂಥ ಕೆಲಸವನ್ನು ಮಾಡಿ ಅಂತೇಳಿ ನಾನು ಎಟ್ ದ ಎಂಡ್ ಆಫ್ ದ ಡೇ ನಮಗೆ ಮಲಗಲಿಕ್ಕೆ ಆಗಬೇಕು. ಸೊ ಈವನ್ ಆ್ಯಸ್ ಎ ಡಾಕ್ಟರ್ಸ್ ನಮಗೆ ಮಲಗಲಿಕ್ಕೆ ಬೇಕಾಗ್ತದೆ. ಅದರ್ವೈಸ್ ಇಫ್ ಐ ಡೋಂಟ್ ಸ್ಲೀಪ್ ನೈಟ್ ಐ ವಿಲ್ ಡೂ ಲಾಟ್ ಆಫ್ ಮಿಸ್ಟೇಕ್ಸ್. ನಾನು ಒಂದ್ಸಲ ನಾನು ಚೇರ್ಪರ್ಸನ್ ಆಗಿದ್ದೆ ಇದಕ್ಕೆ MCH ಸರ್ಜಿಕಲ್ ಆಂಕಾಲಜಿ ಕಿಡ್ವಾಯ್ ಒಳಗೆ. ಒಬ್ಬರು ಡಾಕ್ಟರು ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಅವರು. ಸೊ ಹಿ ಕೇಮ್ ಟು ಡು ದಿ MCH ಸರ್ಜಿಕಲ್ ಆಂಕಾಲಜಿ ಅಟ್ ಕಿಡ್ವಾಯ್. ಸೊ ಅವರು ಪೇಷಂಟ್ ಬಾಡಿ ಒಳಗೆ ಒಂದು ದೊಡ್ಡದು ಟವೆಲ್ ಬಿಟ್ಟಿದ್ರು. ಅದು ಬಿಕಾಸ್ ಆಫ್ ನಾನ್ ಸ್ಲೀಪಿಂಗ್. ಅದು ನಾವು ಮಲಗಬೇಕಾಗ್ತದೆ, ಮಲಗಿದ್ರೇ ನಮಗೆ ಐಡಿಯಾಸ್ ಬರ್ತದೆ, ವಿಲ್ ಬಿ ಫ್ರೆಶ್ ಟು ಡೂ ದ ಥಿಂಗ್ಸ್. ಸೊ ನಾನು ಅವರು ಎಕ್ಸಾಮಿನರ್ ಆಗಲ್ಲ ಅಂತ ಹೇಳಿದೆ ನಾನು ಯೂನಿವರ್ಸಿಟಿಗೆ. ಬಿಕಾಸ್ ಅದು ಫೇಲ್ ಮಾಡಲಿಕ್ಕೆಲ್ಲ ಇಷ್ಟ ಇರೋದಿಲ್ಲ. ಅವರು ಆಲ್ರೆಡಿ ದೇ ಹ್ಯಾವ್ ಡನ್ ದ ಸರ್ವಿಸ್, ಹೀ ಈಸ್ ಇನ್ ಸರ್ವಿಸ್. ಮತ್ತು ಅವರಿಗೆ ಈ ಥರ ಎಕ್ಸಾಮಿನರ್ ಆಗಿ ಇರೋದು ವೆರಿ ಡಿಫಿಕಲ್ಟ್. ಸೊ ಐ ಸೆಡ್ ಐ ರೋಟ್ ಆ್ಯಂಡ್ ಗಿವ್ ಟು ದ ಯೂನಿವರ್ಸಿಟಿ. ಡಾಕ್ಟರ್ ಕೃಷ್ಣಮೂರ್ತಿ ಅಂತಾರೆ ನನ್ನ ಕಲೀಗು, ಅವರು ತುಂಬ ಕಾಲದಿಂದ MCH ಪಾಸ್ ಆಗಿದ್ದಾರೆ, ಅವರಿಗೆ ಅದು ಚಾನ್ಸ್ ಸಿಕ್ಕಿಲ್ಲ, ನೀವು ಇವ್ರಿಗೊಂದು ಚಾನ್ಸ್ ಕೊಡ್ರಿ ಎಕ್ಸಾಮಿನರ್ ಆಗಲಿಕ್ಕೆ. ಐ ಡೋಂಟ್ ವಾಂಟ್ ಟು ಬಿಕಮ್ ದ ಎಕ್ಸಾಮಿನರ್ ಅಂತಂದು ಬರೆದು ಕೊಟ್ಟಿದ್ದೆ. ಸೊ ಅದಕ್ಕೆ ಮಕ್ಕಳೇ ತಪ್ಪು ಆಗೋದು ಮಿಸ್ಟೇಕ್ ಆಗ್ತದೆ. ಬಟ್ ಲೈಕ್ ವಿ ಹ್ಯಾವ್ ಟು ಟೇಕ್ ಕೇರ್ ನಾಟ್ ಟು ಡೂ ದ ಮಿಸ್ಟೇಕ್ಸ್. ಮತ್ತು ರಿಪೀಟೆಡ್ ಮಿಸ್ಟೇಕ್ಸ್ ಮಾಡಿದ್ರೆ ಈವನ್ ನಮ್ಮ ಪೇರೆಂಟ್ಸ್ ಕೂಡ ಎಕ್ಸ್ಕ್ಯೂಸ್ ಕೊಡಲ್ಲ. ಸೊಸೈಟಿ ಲೀವ್ ಅಲೋನ್ ಸೊಸೈಟಿ. So I have no business to do the mistakes. Life is precious. Survival is very important. Participation is important. ಇವತ್ತು ನಾವು ಇಲ್ಲೆಲ್ಲ ಸೇರ್ಕೊಂಡಿದ್ದೀವಲ್ಲ, ದಿಸ್ ಇಸ್ ಅ ಬ್ಯೂಟಿಫುಲ್ ಪಾರ್ಟಿಸಿಪೇಷನ್. ಸೆಲೆಬ್ರೇಷನ್ ಈಸ್ ಲೈಫ್. ಇದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಓವರ್ಸೀಸ್ ಈ ಟೀಮ್ ಸೇರಿಕೊಂಡು. ನೀವು ಅಬ್ರಾಡ್ ಹೋಗೋದು, ನೀವು ಡಾಕ್ಟರ್ ಆಗೋದು. I thank the organizer for the kind invitation, sir, for your family. ನನ್ನ ಸರ್ದು ಮೆಸೇಜ್ ನೋಡಿ ಆನ್ಸರೇ ಮಾಡಿದ್ದಿಲ್ಲ ನಾನು. ಆನ್ಸರ್ ಮಾಡಿದ್ರೆ ಬರಬೇಕಾಗ್ತದೆ, ನನಗೆ ಆಗ್ತದೋ ಇಲ್ಲೋ ಸರ್ಗೆ ಹ್ಞೂ ಒಂದು ಆಮೇಲೆ ಇದು ಮಾಡೋದು ಐ ಡಿಂಟ್ ವಾಂಟೆಡ್. ಹೀಗೆ ಮೊನ್ನೆ 2 days ಬ್ಯಾಕ್ ಐ ಥಿಂಕ್ ಐ ಹ್ಯಾವ್ ರಿಟನ್ ಟು ಸರ್ ದ್ಯಾಟ್ ಐ ವಿಲ್ ಪಾರ್ಟಿಸಿಪೇಟ್. ಸರ್ ವೆರಿ ಬ್ಯೂಟಿಫುಲ್ ಕಾರ್ಯಕ್ರಮ ಸರ್. ಇಂಥದ್ದು ಎಲ್ಲಿ ಕೂಡ ಮಕ್ಕಳಿಗೆ ಗೈಡ್ ಮಾಡಲಿಕ್ಕೆ ಯಾರೂ ಬರೋದಿಲ್ಲ ಸರ್. ಇಟ್ ಈಸ್ ಅ ಡಿಫಿಕಲ್ಟ್ ಚಾಲೆಂಜ್ ಆ್ಯಸ್ ಸಚ್. ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡಬೇಕು, ಮಕ್ಕಳಿಗೆ ಕನ್ವಿನ್ಸ್ ಮಾಡಬೇಕು. ಮಕ್ಕಳು ಇದು ಅಡ್ವೆಂಚರಸ್ ವರ್ಕ್. ಅವ್ರು ದೇ ಮಸ್ಟ್ ಬಿ ರೆಡಿ ಟು ಗೋ ಅಬ್ರಾಡ್. ವೆರಿ ವೆರಿ ಅಡ್ವೆಂಚರಸ್ ಸರ್. ಇಂಡೀಡ್ ಇಟ್ ಈಸ್ ಅಡ್ವೆಂಚರಸ್ ಟು ಸ್ಟಡಿ ಅಬ್ರಾಡ್. Studying abroad was available only for the few families. You are in the right place at the right time. ನನ್ನ ಕಿಡ್ವಾಯ್ಗೆ ಕರೆಕ್ಟ್ ಟೈಮಲ್ಲಿ ಬಂದಿದೆ. ಅದಕ್ಕೇ ಅದೆಲ್ಲ ನನಗೆ ವಾಟ್ ಎವರ್ ಐ ವಾಂಟೆಡ್ ಐ ಗಾಟ್ ಇಟ್. ಕರೆಕ್ಟ್ ಟೈಮಲ್ಲಿ ನಾವು ಆ ಜಾಗಗಳಿಗೆ ಹೋಗಬೇಕು. ಈಗ ನರೇಂದ್ರ ಪ್ರೈಮ್ ಮಿನಿಸ್ಟರ್ ಅವರು ಅವ್ರ ಜಾಗಕ್ಕೆ ಹೋಗಿದ್ದು ಬಿಕಾಸ್ ಹೀ ಎಂಟರ್ಡ್ ದ ಪಾಲಿಟಿಕ್ಸ್ ಎಟ್ ದ ಏಜ್ ಆಫ್ 14 years. ಯಂಗಿದ್ದಾಗೇ ಸೇರ್ಕೊಳ್ಬೇಕು ನಾವು. ಅದು 30 ಆದಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ. 30 ಥಿಂಗ್ಸ್ ಆರ್ ನಾಟ್ ದ್ಯಾಟ್ ಆಲ್ ರೈಟ್. So you are in the right place at the right time. That's very very important. ನಿಮಗೆ ಮಕ್ಕಳೇ ನಿಮಗೆ ಟ್ರೆಮೆಂಡಸ್ ಎನರ್ಜಿ ಇರ್ತದೆ. ದಿಸ್ ಎನರ್ಜಿ ಈಸ್ ನಾಟ್ ಅವೈಲೇಬಲ್ ವೆನ್ ಯು ಆರ್ ದ ಚೈಲ್ಡ್, ವೆನ್ ಯು ಆರ್ ಹೆಲ್ಪ್ಲೆಸ್ ಆಫ್ಟರ್ 50-60 years. ಸೊ ದಿಸ್ ಎನರ್ಜಿ ಶುಡ್ ಬಿ ಚೆನ್ನಲೈಸ್ಡ್ ಇನ್ ಪ್ರಾಪರ್ ವೇ. ದ್ಯಾಟ್ ಈಸ್ ವಾಟ್ ಯು ಆರ್ ಡೂಯಿಂಗ್ ನೌ. ಇಟ್ಸ್ ಅ ಗ್ರೇಟ್ ಐಡಿಯಾ ಸರ್. ತಮ್ಮ ಫ್ಯಾಮ್ಲಿಯಿಂದ ತಮ್ಮ ಫ್ಯಾಮ್ಲಿಗೆ, ಮೇಡಮ್ಗೆ, ಪೇರೆಂಟ್ಸಿಗೆ ಎಷ್ಟು ಹೊಗಳಿದ್ರು ಕಡಿಮೆ. ಇಲ್ಲಿ ಹೋದರೂ ಸರ್ ಅಲ್ಲಿ ಅಬ್ರಾಡ್ ಹೋದಾಗೆ ಹೆದರಿಕೆ ಆಗ್ತದೆ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಆಮೇಲೆ ತುಂಬ ಖರ್ಚಾಗ್ತದೆ. ಲಾಂಗ್ ಬ್ಯಾಕ್ ನಮಗೆ ಅಂದರೆ ಕ್ಯಾನ್ಸರ್ ರಿಸರ್ಚ್ ಮಾಡುವಾಗ ಸ್ಪಾನ್ಸರ್ಸ್ ಕಳಿಸ್ತಾರೆ ನಮಗೆ. ಅವರು ಎಲ್ಲ ಹೀಗೆ ನರೇಂದ್ರ ಸರ್ ಮತ್ತು ಅವ್ರ ಮನೆಯವರು ನಿಮ್ಗೆ ಕರ್ಕೊಂಡು ಹೋಗ್ತಾರಲ್ಲ, ಆ ಸ್ಪಾನ್ಸರರ್ಸ್ ನಮಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಬ್ಯಾಗ್ ಹಿಡ್ಕೊಂಡು. ದೆನ್ ಐ ನೋ ವೇರ್ ಟು ಎಂಟರ್ ಇನ್ ದ ಹೋಟೆಲ್. ಅಲ್ಲಿ ಹಳೆ ಕಾಲದಲ್ಲಿ ನಾನು ಅಮೇರಿಕಾ ಹೋದಾಗೆ ಒಂದು ಬಾಟಲ್ ನೀರು ಇಫ್ ಯು ಟೇಕ್ ಅವಾಗೇ 2000 ಆಗ್ತಿತ್ತು. ಇವಾಗ ಇನ್ನೂ ಜಾಸ್ತಿ ಇರಬೇಕು. ಸೊ ವೆರಿ ವೆರಿ ಡಿಫಿಕಲ್ಟ್. ಇವರು ನಿಮಗೆಲ್ಲ ಗೈಡ್ ಮಾಡ್ತಾರಲ್ಲ, ಇಟ್ ಬಿಕಮ್ಸ್ ವೆರಿ ವೆರಿ ಈಸಿ. ಅಂಡರ್ ದ ಲೀಡರ್ಶಿಪ್ ಆಫ್ ಮೋದಿಜಿ ಭಾಯಿ, ದಿಸ್ ಭಾರತ್ ಈಸ್ ಗೋಯಿಂಗ್ ಟು ಬಿಕಮ್ ದ ಸೂಪರ್ ಪವರ್. ಯು ಆರ್ ಗೋಯಿಂಗ್ ಟು ಎಂಜಾಯ್ ದ ಸೂಪರ್ ಪವರ್.
ನನ್ನ ಗೆಳತಿ ನಾನು ಅಮೇರಿಕಾದಾಗ ಹೋದಾಗೆ ಅವ್ರ ಮನೇಲಿದ್ದೆ, ಅವ್ರು ಹೇಳಿದರು ಡೆವಲಪ್ಡ್ ನೇಷನ್ ಅಂದರೆ ಯು ಗೆಟ್ ಫ್ಲೆಂಟಿನೆಸ್, ನಿಮಗೆಲ್ಲ ಸಿಗ್ತದೆ ಕುಂತಲ್ಲೇ, ದಟ್ ಈಸ್ ಡೆವಲಪ್ಡ್ ನೇಷನ್. ನರೇಂದ್ರ ಮೋದಿಜಿ ಸರ್ ಅವರು ಹಗಲು ರಾತ್ರಿ ನಮ್ಮ ಸಲುವಾಗಿ ಕಷ್ಟಪಡ್ತಾರೆ, ಅವ್ರ ಜೊತೆ ನಾವು ಕೂಡ ಜಾಯಿನ್ ಆಗೋಣ. ಆಮೇಲೆ ಸರ್ ಅವರು ನಿಮ್ಮ ಸಲುವಾಗಿ ಡೆಫಿನೆಟ್ ಆಗಿ ಪ್ರಯತ್ನ ಮಾಡ್ತಾರೆ. ಎಷ್ಟೊಂದು ಅಬ್ರಾಡ್ ಹೋಗಿ 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 ಎಷ್ಟು ದೋಸ್ತಿ ಮಾಡ್ತಾರೆ ಎಲ್ಲರ ಜೊತೆಯಲ್ಲಿ. ಸಚ್ ಎ ವಂಡರ್ಫುಲ್ ಪ್ರೈಮ್ ಮಿನಿಸ್ಟರ್ ವಿ ಹ್ಯಾವ್ ಗಾಟ್ ಟುಡೇ. ವೆರಿ ವೆರಿ ನೈಸ್. ಸ್ಟೂಡೆಂಟ್ಸಿಗೆ ನಾನು ಅಡ್ವೈಸ್ ಮಾಡೋದು ನಾಟ್ ಟು ಡಿಸ್ಟರ್ಬ್ ಅದರ್ಸ್. ಬೇರೆಯವ್ರಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಬೆಳಿಗ್ಗೆ ಎದ್ದ ಕೂಡಲೇ ಅವ್ರಿಗೆ ಡಿಸ್ಟರ್ಬ್ ಮಾಡಿ ನೀವು ಡಿಸ್ಟರ್ಬ್ ಮಾಡಿಕೊಂಡು ಎಲ್ಲ ಫುಲ್ ಡೇ ಹಾಳು ಮಾಡಬಾರ್ದು. ನಾಟ್ ಟು ಇಂಜೂರ್ ಅದರ್ಸ್. ರಫ್ ಆಗಿ ಮಾತಾಡಬಾರ್ದು ಯಾರಿಗೆ ಕೂಡ. ನಾವು ಸ್ವೀಟಾಗಿ ಮಾತಾಡಿದ್ರೆ ಬದುಕ್ತೇವೆ. ಪೇಷಂಟಿಗೆ ನಾವು ಆಮೇಲೆ ಮಾತಾಡ್ತೀನಿ ಅಂತ ಹೇಳಬೇಕು. ಇಫ್ ಯು ಆರ್ ವೆರಿ ವೆರಿ ಬ್ಯುಸಿ ಅವರಿಗೆ ಬೈಬಾರ್ದು ನಾವು. ಅವರು ಪೇಷಂಟ್ಸ್ ಆರ್, ನನ್ನ ಬಯೋಗ್ರಫಿ ಬುಕ್ಕಲ್ಲಿ ಇದೆ, ಪೇಷಂಟ್ಸ್ ಆರ್ ಗಾಡ್ ಫಾರ್ ಅಸ್ ಅಂತಂದು. Festival in the world, nowhere any Dasara can compete with the Mysore Dasara. And Vijay Dashmi, and madam's name is, what is madam's name? Vijay Lakshmi Deshmani. Her name is related to the Dasara. Her evil was cancer, and she made herself coming from the most poorest of the poorest family and attacking the most deadliest disease is cancer. And her sacrifice is an embodiment. She did not marry because she has married medicine as a profession to attack the deadliest disease. There are some examples. There is one lady, Adyar Cancer Institute, Dr. Shanta. Dr. Shanta also did not marry, and at the age of 80, every MLA should touch the feet of Jayalalitha. If he doesn't touch, his ministry is gone. But Jayalalitha was touching the feet of Shanta. I had an opportunity to meet her. She was sleeping in the general ward as a director, and she was dedicated to patient, 300 patients at the age of 80. She had a property worth of 50 crores. She donated to the cancer patients. So like this we have various sacrifices in the medical profession. Why you should become a doctor? Why did you select to be a doctor?
ಡಾಕ್ಟರ್ ಓವರ್ಸೀಸ್ ಈ ದಿನ ವೈದ್ಯ ಉತ್ಸವ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಇದು ಪ್ರೀ ಡಿಪಾರ್ಚರ್ ಮತ್ತು ಸ್ಕಾಲರ್ಶಿಪ್ ಸೆರೆಮನಿ. ನಮ್ಮ ಭಾರತದಲ್ಲಿ ಮಕ್ಕಳಿಗೆ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಸರಿಸುಮಾರು 25 ಲಕ್ಷ ಜನ ಸ್ಟೂಡೆಂಟ್ಸ್ ನೀಟ್ ಬರೀತಾರೆ, ಇರೋದೇ 1,10,000 ಸೀಟ್ಸು. ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ನಿಮಗಿಲ್ಲಿ ಗೌರ್ಮೆಂಟ್ ಸೀಟ್ ಸಿಗೋದಿಲ್ಲ. ಸೊ ಸ್ಟೂಡೆಂಟ್ಸ್ ಅಂದರೆ ತುಂಬ ಒದ್ದಾಡ್ತಾ ಇದ್ದಾರೆ ಮಕ್ಕಳು. ಯಾಕಂದರೆ ಇಲ್ಲಿ ಇನ್ ಕೇಸ್ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದರೆ 1 ಕೋಟಿಯಿಂದ 2 ಕೋಟಿ ಅವರು ಖರ್ಚು ಮಾಡಬೇಕಾಗತ್ತೆ MBBS ಮಾಡಬೇಕಂತ ಹೇಳಿದ್ರೆ. ಅದೇ ವಿದೇಶದಲ್ಲಿ ನಾವೇನಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಓವರ್ಸೀಸ್ ಕಡೆಯಿಂದ ಇಂಡಿಯಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ವಾ ಚಿಂತೆ ಮಾಡಬೇಡಿ, ವಿದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಮಾಡಿ. ಸೊ ಇಲ್ಲಿ ಏನು ನಿಮಗೆ ಇಯರ್ಲಿ ಫೀಸ್ ಏನಿರುತ್ತೋ ಅದೇ ಫೀಸ್ ಅಲ್ಲಿ ಸಿಗುತ್ತೆ. ಸೊ ನಮಗೆ NMC ಗೈಡ್ಲೈನ್ಸ್, ಇವಾಗ ನಮ್ಮ ಈ ಕಾರ್ಯಕ್ರಮಕ್ಕೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಕಡೆಯಿಂದ ಅಡಿಷನಲ್ ಸೆಕ್ರೆಟರಿ ಎಲ್ಲ ಬಂದಿದ್ದಾರೆ. ಸೊ NMC ಏನು ಗೈಡ್ಲೈನ್ಸ್ ಕೊಡುತ್ತೋ ಆ ಥರ ಗೈಡ್ಲೈನ್ಸ್ನ ಫಾಲೋ ಮಾಡೋಂಥ ಯೂನಿವರ್ಸಿಟೀಸ್ ಮಾತ್ರ ನಾವು ಗೈಡ್ ಮಾಡ್ತೀವಿ. ಸೊ ಯೂನಿವರ್ಸಿಟೀಸ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಎಂಡ್ ಗೈಡೆನ್ಸ್ ಇರುತ್ತೆ. ಇಲ್ಲಿಂದ ಡಾಕ್ಯುಮೆಂಟೇಷನ್ನು, ಪಾಸ್ಪೋರ್ಟು, ವೀಸಾ, ಸ್ಟೂಡೆಂಟ್ ಜೊತೆಲಿ ಟ್ರಾವೆಲ್ ಆಗಿ ಅಲ್ಲೇ ಅವ್ರನ್ನ ಸೆಟ್ಲ್ ಮಾಡಿ ಆ ಯೂನಿವರ್ಸಿಟಿಯಲ್ಲಿ ನಮ್ಮ ಕೋರ್ಡಿನೇಟರ್ಸ್ ಇರ್ತಾರೆ. ಸೊ 6 ವರ್ಷವರೆಗೂ ಮಕ್ಕಳಿಗೆ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊತೀವಿ. ಸೊ ಅದು ಅಲ್ಲದೆ ಮಕ್ಕಳು ಬಂದುಬಿಟ್ಟು ಇಲ್ಲಿ 98-90% ತೊಗೊಂಡಿರ್ತಾರೆ, ಬಟ್ ಅವ್ರಿಗೆ MBBS ಸೀಟ್ ಸಿಕ್ಕಿರೋದಿಲ್ಲ. ಈ ಥರ ಮಕ್ಕಳು ಹಾಗೂ ಪೋಷಕರು ನಿರಾಸೆಯಲ್ಲಿರ್ತಾರೆ. ಅವ್ರಿಗೆಲ್ಲ ಒಂದು ಉತ್ತೇಜನ ಕೊಡೋದಕ್ಕೋಸ್ಕರ ನಮ್ಮ ಕಡೆಯಿಂದ ವೈದ್ಯ ಶಿಕ್ಷಣ ಅನ್ನೋ ಒಂದು ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡಿದ್ರಿ. ಈ ಎಕ್ಸಾಮಿನೇಷನ್ಸಲ್ಲಿ ಯಾರು ಟಾಪ್ ಬರ್ತಾರೋ ಆ ಮಕ್ಕಳಿಗೆ ಬಂದುಬಿಟ್ಟು ನಾವು ಸ್ಕಾಲರ್ಶಿಪ್ಸ್ ಅಮೌಂಟ್ ಕೊಡ್ತಾ ಇದ್ದೀವಿ. ಸೊ ಫಸ್ಟ್ ಪ್ರೈಸು 5 ಲಕ್ಷ, ಸೆಕೆಂಡ್ ಪ್ರೈಸ್ 3 ಲಕ್ಷ, ಥರ್ಡ್ ಪ್ರೈಸ್ 2 ಲಕ್ಷ ಅಂತ ಕೊಡ್ತಾ ಇದ್ದೀವಿ. ಈ ದಿನ ಮಕ್ಕಳಿಗೆ ನಮ್ಮ ಶಾಸಕರು ಹಾಗೂ ನಮ್ಮ ಡಾಕ್ಟರ್ಸು ತುಂಬ NMCಯಿಂದ ಬಂದಿದ್ದಾರೆ, ಡೆಲ್ಲಿಯಿಂದ, ಹಾಗೂ ಪದ್ಮಶ್ರೀ ಅವಾರ್ಡ್ ತೆಗಿರೋ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಬಂದಿದ್ದಾರೆ. ಸೊ ಈ ಥರ ಮಹಾನ್ ವ್ಯಕ್ತಿಗಳ ಕೈಯಿಂದ ಅವ್ರಿಗೊಂದು ಸ್ಕಾಲರ್ಶಿಪ್ಸ್ ಕೊಟ್ಟಿರೋದು ಒಂದು ನಮ್ಮ ಆರ್ಗನೈಸೇಷನ್ನ ಒಂದು ಪುಣ್ಯ ಅಂತ ಹೇಳ್ಕೊಬೋದು. ಸೊ ಈ ದಿನ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ. ಇದೇ ವಾರದಲ್ಲಿ ಮಕ್ಕಳೆಲ್ಲ ಬಂದುಬಿಟ್ಟು ಅಬ್ರಾಡ್ಗೆ ಫ್ಲೈ ಆಗ್ತಾ ಇದ್ದಾರೆ. ಅವ್ರಿಗೆ ಎಂಡ್ ಗೈಡೆನ್ಸ್ ಕೊಡ್ತೀವಿ ಹಾಗೂ ಎಲ್ಲ ಮಕ್ಕಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು 2 ಮಾತುಗಳು ಹೇಳ್ತಾ ಇದ್ದೀನಿ. ಸರ್, ಸಿಂಪಲ್ ಥಿಂಗ್ ಏನಂತ ಹೇಳಿದ್ರೆ ತುಂಬ ಆರ್ಗನೈಸೇಷನ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿರೋದು 20 ಲಕ್ಷ, ಇಲ್ಲಿರೋದು 30 ಲಕ್ಷ, ಈ ಥರ ದಂಧೆ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಆರ್ಗನೈಸೇಷನ್ ಏನು ಮಾಡ್ತೀವಿ ಅಂತಂದರೆ ಮಕ್ಕಳಿಗೆ ನೀವು ಯೂನಿವರ್ಸಿಟಿ ಗೌರ್ಮೆಂಟ್ ಕಟ್ಟಿದ್ರೆ ಗೌರ್ಮೆಂಟ್ ಕಟ್ಟಿ, ಡಾಕ್ಯುಮೆಂಟೇಷನ್ ಮಾಡೋ ಡಾಕ್ಯುಮೆಂಟ್ಸ್ ಮಾಡಿ, ವೀಸಾ ಮಾಡೋ ಫೀಸ್ ವೀಸಾ ಕಟ್ಟಿ. ಯಾವುದೇ ಕಾರಣಕ್ಕೂ ಥರ್ಡ್ ಪರ್ಸನ್ ನಾವು ಇನ್ವಾಲ್ವ್ ಮಾಡೋದಿಲ್ಲ. ಡೈರೆಕ್ಟ್ ಯೂನಿವರ್ಸಿಟಿಯಿಂದ ಅಡ್ಮಿಷನ್ ಲೆಟರ್ ಬರುತ್ತೆ, ಮಕ್ಕಳು ಡೈರೆಕ್ಟಾಗಿ ಯೂನಿವರ್ಸಿಟಿಗೆ ಪೇಮೆಂಟ್ ಮಾಡ್ತಾರೆ. ಇಲ್ಲಿ ಡಾಕ್ಯುಮೆಂಟೇಷನ್ಸು, ಫೀಸು ಏನೇನಿದೆಯೋ ಎಲ್ಲ ಪ್ರತಿಯೊಂದು ನಾವು ಮುಂದೆ ಎತ್ಕೊಂಡು ಅವ್ರಿಗೆ ಒಂದು ಇಡೀ ಕರ್ನಾಟಕದಲ್ಲಿ ತುಂಬ ಕಮ್ಮಿ ವೆಚ್ಚದಲ್ಲಿ ಡಾಕ್ಯುಮೆಂಟೇಷನ್ ಫೀಸ್ ತೊಗೊಂಡು ಅವ್ರ ಮಕ್ಕಳಿಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದೀವಿ, ಒಂದು ಸೇವೆಯಾಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ರೂರಲ್ ಏರಿಯಾದಲ್ಲಿ ತುಂಬ ಜನ ಮಕ್ಕಳಿಗೆ ಈ MBBS ವಿದೇಶದಲ್ಲಿ ಇಷ್ಟು ಕಮ್ಮಿಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರೂ ಕೋಟಿಗಟ್ಟಲೆ ಖರ್ಚಾಗುತ್ತೆ ಅಂದ್ಬಿಟ್ಟು ಅವರ ಕನಸುಗಳನ್ನೇ ದೂರ ಮಾಡ್ಕೊತಾ ಇದ್ದಾರೆ. ಸೊ ಅದರಿಂದ ಎಲ್ಲ ಮಕ್ಕಳಿಗೆ ನಾವು ಒಂದು ಗೈಡೆನ್ಸ್ ಕೊಟ್ಟು ಅವ್ರ ಜೀವನದಲ್ಲಿ ಮುಂದೆ ಹೋಗಲಿ, ಅವ್ರಿಗೊಂದು ಗೈಡೆನ್ಸ್ ಸಿಗಲಿ, ಹಾಗೂ ಅವರ ಆಸೆಗಳು ಮತ್ತು ಅವ್ರ ಕನಸುಗಳು ನಿರಾಸೆ ಆಗಬಾರ್ದು ಅಂದ್ಬಿಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಆರ್ಗನೈಸೇಷನ್ ಪ್ರತಿ ವರ್ಷ ಸರಿಸುಮಾರು 100ರಿಂದ 150 ಸ್ಟೂಡೆಂಟ್ಸು ನಮ್ಮ ಕಡೆಯಿಂದ ಅಬ್ರಾಡ್ ಫ್ಲೈ ಆಗ್ತಾರೆ. 10 ವರ್ಷದಿಂದ ಈ ಆರ್ಗನೈಸೇಷನ್ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಸರಿಸುಮಾರು 1500ರಿಂದ 1800 ಸ್ಟೂಡೆಂಟ್ಸು ನಮ್ಮ ಕಡೆಯಿಂದ ವಿದೇಶಕ್ಕೆ ಫ್ಲೈ ಆಗಿದ್ದಾರೆ. ಎಲ್ಲ ಪ್ರತಿಯೊಂದು ಸ್ಟೂಡೆಂಟು ಅವರು ಅಲ್ಲಿ MBBS ಮುಗಿಸ್ಕೊಂಡು ಬರೋವರೆಗೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮಕ್ಕಳಿಗೆ. ಹಾಗೂ ಪೋಷಕರಾಗಿ ವಿದೇಶಕ್ಕೆ ಹೋದ್ಮೇಲೆ ಯಾವ ಥರ ಏನು ಅಂತ ಅವ್ರಿಗೊಂದು ಭಯ ಇರುತ್ತೆ. ಆದರೆ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ನಾವೆಲ್ಲ ರೀತಿಯಲ್ಲಿ ಮುಂದೆ ಇರ್ತೀವಿ. ನಿಮ್ಮ ಮಕ್ಕಳಿಗೆ ಸೇಫ್ಟಿ ಸೆಕ್ಯೂರಿಟಿ ನಾವೇ ನೋಡ್ಕೊತೀವಿ. ಟೋಟಲ್ 6 ವರ್ಷ ಮಕ್ಕಳು ಸೇಫಾಗಿ ಬರ್ತಾರೆ. ಸೊ ಏನು ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಫ್ ದಿಸ್ ಕಂಪ್ನಿ ಇವತ್ತು ಡಿಪಾರ್ಚರ್ ಸೆರೆಮನಿ ನಡೀತಾ ಇದೆ. ಸೊ ಇಂಡಿಯಾದಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ನೀಟಲ್ಲಿ ಎಲಿಜಿಬಲ್ ಬಂದರೂ ಕೂಡ ಅವ್ರಿಗೆ ಸೀಟ್ ಸಿಗಲ್ಲ, ಗೌರ್ಮೆಂಟ್ ಸೀಟ್ ಸಿಗಲ್ಲ. ಸೊ ನಾವು ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಅಬ್ರಾಡಲ್ಲಿ ಗೌರ್ಮೆಂಟ್ ಸೀಟ್ ಸಿಗೋ ಥರ ಮಾಡ್ತೀವಿ. ಅಂದರೆ ಅಲ್ಲಿ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ, ಯೂನಿವರ್ಸಿಟೀಸಲ್ಲೇ ಕಮ್ಮಿ ಬಜೆಟಲ್ಲಿ, ಇಲ್ಲಿ ಗೌರ್ಮೆಂಟ್ ಸೀಟ್ಸ್ಗೆ ನೀವು ಎಷ್ಟು ಪೇ ಮಾಡ್ತೀರೋ ಅದೇ ಬಜೆಟಲ್ಲಿ ನಾವು ಗೌರ್ಮೆಂಟ್ ಅಬ್ರಾಡಲ್ಲಿ ಸಜೆಸ್ಟ್ ಮಾಡಿಕೊಡ್ತೀವಿ ಅವ್ರಿಗೆ. ಸೊ ಇವತ್ತು ಏನು ವಿಶೇಷ ಅಂದರೆ ಇವರು ನೀಟಲ್ಲಿ ಎಲಿಜಿಬಲ್ ಆಗಿರ್ತಾರೆ, ಬಟ್ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ನಾವು ಅಂಥವ್ರಿಗೆ ಇನ್ನೊಂದು ಸರಿ ಎಕ್ಸಾಮ್ನ ಕಂಡಕ್ಟ್ ಮಾಡಿಬಿಟ್ಟು ಅದರಲ್ಲಿ ಫಸ್ಟು, ಸೆಕೆಂಡ್, ಥರ್ಡ್ ಅಂತ ಮಾಡಿ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. 5 lakhs, 3 lakhs, 2 lakhs ಅಂತ. ಸೊ ಇವತ್ತೆಲ್ಲರೂ ಖುಷಿಯಾಗಿದ್ದಾರೆ, ನನಗೂ ಕೂಡ ತುಂಬ ಖುಷಿ ಇದೆ.